ಪ್ರೀತಿಯ ದ್ವಿತೀಯ PUC ವಿದ್ಯಾರ್ಥಿಗಳೇ ಹಾಗೂ ಪ್ರಥಮ PUC ವಿದ್ಯಾರ್ಥಿಗಳೇ ಎಲ್ಲರಿಗೂ ಕೂಡ ಮತ್ತೊಮ್ಮೆ ನನ್ನ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತವನ್ನು ಕೋರುತ್ತಿದ್ದೇನೆ. ನಾನು ನಿಮ್ಮ ಇಸ್ಲಾಂ ಸರ್. ವೆಲ್ಕಮ್ ಬ್ಯಾಕ್ ಟು ಮೈ ಅನದರ್ ಇನ್ಫಾರ್ಮೇಟಿವ್ ವಿಡಿಯೋ. ಈ ಒಂದು ವಿಡಿಯೋದಲ್ಲಿ ಈ ವರ್ಷದ ಮೊದಲನೆಯ ಫೇಸ್ ಟು ಫೇಸ್ ವಿಡಿಯೋ ಆಗಿರುತ್ತೆ. ಇದು ಎಲ್ಲರೂ ಕೂಡ ಸಹಕರಿಸಬೇಕು. ಎನಿಹೌ ವಿತೌಟ್ ವೇಸ್ಟಿಂಗ್ ಅವರ್ ಟೈಮ್ ಲೆಟ್ ಮಿ ಸ್ಟಾರ್ಟ್ ಟುಡೇಸ್ ವಿಡಿಯೋ. ಇವತ್ತಿನ ವಿಡಿಯೋದ ಟಾಪಿಕ್ ಏನು ಅಂದರೆ LBA ಅಂತ, ಅಂದರೆ ಲೆಸನ್ ಬೇಸ್ಡ್ ಅಸೆಸ್ಮೆಂಟ್ ಅಂತ. ಯಾಕಂದರೆ ಎಷ್ಟೋ ಲೆಕ್ಚರರ್ಗಳಿಗೆ ಇನ್ನೂ ಅರ್ಥ ಆಗಿಲ್ಲ ಏನು ನಡೀತಾ ಇದೆ ಈ ವರ್ಷ ಅಂತ, ಯಾವ ರೀತಿಯಾಗಿ ಪಾಠ ಮಾಡಬೇಕು, ಯಾವ ರೀತಿಯಾಗಿ ಏನಂತೀರ ತಾವುಗಳು ಟೆಸ್ಟ್ಗಳನ್ನು ನಡೆಸಬೇಕು ಅಂತ, ಪರೀಕ್ಷೆಗಳನ್ನು ನಡೆಸಬೇಕು ಅಂತ ಅವರಿಗೆ ಅರ್ಥ ಆಗಿಲ್ಲ. ಹಾಗಾಗಿ ನಿಮಗೆ ಭಾಳ ಕನ್ಫ್ಯೂಷನ್ ಇದೆ. ಯಾಕಂದರೆ ಯಾವುದೇ ಕಾಲೇಜಲ್ಲೂ ನಿಮಗೆ ಸಂಪೂರ್ಣವಾಗಿ ಇದರ ಅರ್ಥವನ್ನು ಮಾಡಿಸಲೇ ಇಲ್ಲ. ಎನಿಹೌ ವಿತೌಟ್ ವೇಸ್ಟಿಂಗ್ ಅವರ್ ಟೈಮ್, ಇಟ್ಸ್ ಮೈ ಡ್ಯೂಟಿ ಟು ಟೀಚ್, ಇಟ್ಸ್ ಮೈ ಡ್ಯೂಟಿ ಟು ಪ್ರೊವೈಡ್ ದಿಸ್ ನಾಲೆಡ್ಜ್. ಹೌದಲ್ವಾ? ನಾನು ಒಬ್ಬ PU ಲೆಕ್ಚರರ್ ಆಗಿ ನನಗೆ ಗೊತ್ತಿರುವುದನ್ನು ಮಾಹಿತಿಯನ್ನು ಗೊತ್ತಿರುವುದು ಅಂತ ಹೇಳಿದರೆ PUC ಬೋರ್ಡ್ ಕೊಟ್ಟಂಥ ಸರ್ಕ್ಯುಲರ್ ಪ್ರಕಾರ, ನೋಟಿಸ್ ಪ್ರಕಾರ ಏನೆಲ್ಲ ಇದೆ ಸಂಪೂರ್ಣವಾದ ಮಾಹಿತಿಯನ್ನು ನಿಮಗೆ ಕೊಡ್ತಾ ಹೋಗ್ತೇನೆ. ಹಾಗಿದ್ರೆ ಫಾರ್ ದಿಸ್ ಅಕಾಡೆಮಿಕ್ ಇಯರ್ 2026-27 ಫಸ್ಟ್ ಇಯರ್ PUC ಆಗಿರ್ಬೋದು, ಸೆಕೆಂಡ್ ಇಯರ್ PUC ಆಗಿರ್ಬೋದು, ಇಷ್ಟು ವರ್ಷಗಳ ಕಾಲ ಯಾವುದೇ ರೀತಿಯಾದಂಥ LBA ಅನ್ನುವಂಥ ವರ್ಡೇ PUCನಲ್ಲಿ ಇರಲಿಲ್ಲ. ನಿಮಗೆ ಈಗಾಗಲೇ 1 to 10th ಓದಿ ಬಂದಿದ್ದೀರಾ ಅಂದರೆ ನೀವು ಸ್ಟೇಟ್ ಸ್ಕೂಲಲ್ಲಿ ನಿಮಗೆಲ್ಲರಿಗೂ ಕೂಡ LBA ಅಂತ ಇತ್ತು. ಒಂದು ಪಾಠ ಆದ ತಕ್ಷಣ ನಿಮ್ಮ ಟೀಚರ್ಸು ನಾಳೆ ಎಲ್ಲರೂ ಓದ್ಕೊಂಬರೋ, ಒಂದು ಪಾಠ ಕಂಪ್ಲೀಟ್ ಆಗಿದೆ, ಒಂದು ಟೆಸ್ಟನ್ನು ಮಾಡ್ತೀವಿ ಅಂತ. ಹಾಗಿದ್ದರೆ PUCನಲ್ಲಿಯೂ ಕೂಡ ಫಸ್ಟ್ ಇಯರ್ ಆಗಿರ್ಬೋದು, ಸೆಕೆಂಡ್ ಇಯರ್ PUC ಆಗಿರ್ಬೋದು, ಇಬ್ಬರಿಗೂ ಕೂಡ ಸೈನ್ಸ್ ಆಗಿರ್ಬೋದು, ಆರ್ಟ್ಸ್ ಆಗಿರ್ಬೋದು, ಕಾಮರ್ಸ್ ಆಗಿರ್ಬೋದು, ಎಲ್ಲರಿಗೂ ಕೂಡ LBA ಅಸೆಸ್ ಅಂದರೆ ಲೆಸನ್ ಬೇಸ್ಡ್ ಅಸೆಸ್ಮೆಂಟ್. ಒಂದು ಲೆಸನ್ ಆದ ತಕ್ಷಣ ಕ್ಲಿಯರ್ ಆಲ್ ಆಫ್ ಯು ಈ ಟೈಮ್ ಟೇಬಲ್ಲೂ ಕೂಡ ನಮ್ಮ PUC ಬೋರ್ಡ್ ವತಿಯಿಂದ ಸೆಲೆಕ್ಟ್ ಮಾಡಿ ರಿಲೀಸ್ ಮಾಡಿದ್ದಾರೆ. ಅಂದರೆ ಈಗ ನಾನು ಫಸ್ಟ್ ಇಯರ್ PUC ಜೆಂಟ್ಲ್ಮೆನ್ ಆಫ್ ದಿ ಜಂಗಲ್ ಒಂದೇ ಒಂದು ಪಾಠ ಮಾಡ್ಕೊಂಡು ಟೆಸ್ಟ್ ಮಾಡುವಂಥದ್ದಲ್ಲ. ಫಸ್ಟ್ ಇಯರ್ PUCನಲ್ಲಿ ಅದು ಕೂಡ ಅವರು ಕಟ್ ಆಫನ್ನು ಕೊಟ್ಟಿದ್ದಾರೆ. ಎಷ್ಟು ಪಾಠಗಳ ಮೇಲೆ ಒಂದು LBAನ ನಡೆಸಬೇಕು. LBA ಅಂತ ಹೇಳಿದರೆ ಘಟಕ ಪರೀಕ್ಷೆ ಅಂತ ಕನ್ನಡದಲ್ಲಿ ಹೇಳ್ತೀವಿ. ಹಾಗಿದ್ರೆ ನಿಮಗಿರುವಂಥ ಡೌಟ್ಸ್ಗಳನ್ನೆಲ್ಲ ಕ್ಲಿಯರ್ ಮಾಡ್ತಾ ಹೋಗ್ತೇನೆ. ಸರ್, ಈ ವರ್ಷ ಯೂನಿಟ್ ಟೆಸ್ಟ್ ಇದೆಯೋ ಇಲ್ಲೋ, ಸರ್ ಈ ವರ್ಷ ಬರೇ LBAನ, ಈ ವರ್ಷ ಎಕ್ಸಾಮ್ ಯಾವ ರೀತಿಯಾಗಿ ನಡೆಸ್ತಾರೆ, ಈ ವರ್ಷ ನಮಗೆ ಮಿಡ್ ಟರ್ಮ್ ಎಕ್ಸಾಮ್ ಇದೆಯೋ ಇಲ್ಲೋ, ಈ ವರ್ಷ ನಮಗೆ ಪ್ರಿಪೇಟ್ರಿ ಇದೆಯೋ ಇಲ್ಲೋ, ಸರ್ ಈ ವರ್ಷ ನಮಗೆ ಯಾವಾಗ ಆನ್ಯುವಲ್ ಎಕ್ಸಾಮ್ ಮಾಡ್ತಾರೆ. ಯಾಕಂದರೆ ಇಷ್ಟೊಂದು ಟೆಸ್ಟ್ ಬರೀತಾ ಹೋದರೆ ಓದೋದು ಯಾವಾಗ ಅಂತ ನಿಮಗೆ ಚಿಂತೆ. ಹಾಗಿದ್ರೆ ವಾಟ್ ಈಸ್ ದಿ ಯೂಸ್ ಆಫ್ ದಿಸ್ LBA ಅಂತ, ಈ LBA ಮಾಡ್ತಾ ಇರುವ ಉದ್ದೇಶವೇನು, PUC ಬೋರ್ಡಿಂದು ಉದ್ದೇಶವೇನು ಅಂತ. ಯಾಕಂದರೆ ಇಷ್ಟು ವರ್ಷ ಇರಲಿಲ್ಲ, ಈಗ ಯಾಕೆ ಮಾಡ್ತಾ ಇದ್ದಾರೆ ಅಂತ. ಮಗು ನೋಡಿ, ಒಂದು ಪಾಠ ಮುಗಿದ ತಕ್ಷಣ ಈ ಲೆಸನ್ ಬೇಸ್ಡ್ ಅಂದ್ರೇ ಅದು ಒಂದು ಪಾಠ ಮುಗಿದ ತಕ್ಷಣ ಆ ಪಾಠವನ್ನು ಎಷ್ಟು ಅರ್ಥ ಮಾಡಿಕೊಂಡಿದೆ ಅಂತ ಟೀಚರಿಗೆ, ಅಂದರೆ ನಿಮಗೆ ಪಾಠ ಮಾಡಿದಂಥ ಲೆಕ್ಚರರಿಗೆ ಗೊತ್ತಾಗಬೇಕು, ಹಾಗೂ ನಿಮ್ಮ ತಂದೆ ತಾಯಿಗಳಿಗೆ ಗೊತ್ತಾಗಬೇಕು, ಹಾಗೂ PUC ಬೋರ್ಡಿಗೆ ಗೊತ್ತಾಗಬೇಕು. ಅಂದರೆ ಈ ಲೆಸನ್ ಬೇಸ್ಡ್ ಅಸೆಸ್ಮೆಂಟ್ ನಡೀಲೇಬೇಕು. ಲೆಸನ್ ಬೇಸ್ಡ್ ಅಸೆಸ್ಮೆಂಟ್ ಅಂತ ಹೇಳಿದರೆ ಒಂದು ಪರೀಕ್ಷೆ ಅಂತ, ಚಿಕ್ಕ ಪರೀಕ್ಷೆ ಅಂತ. ಆ ಪರೀಕ್ಷೆಯಲ್ಲಿ ತಾವುಗಳು ಏನಾದರೂ ಕಡಿಮೆ ಅಂಕವನ್ನು ತೆಗೆದುಕೊಂಡರೆ ಕಂಪಲ್ಸರಿಯಾಗಿ ನಿಮಗೆಲ್ಲರಿಗೂ ಕೂಡ ಯಾರೆಲ್ಲ ಕಡಿಮೆ ಅಂಕಗಳನ್ನು ತೆಗೆದುಕೊಂಡಿದ್ದೀರೋ ಅಂಥ ವಿದ್ಯಾರ್ಥಿಗಳಿಗೆ ದೇ ನೀಡ್ ಟು ಪ್ರೊವೈಡ್ ರೆಮಿಡಿಯಲ್ ಕ್ಲಾಸಸ್ಗಳನ್ನು ಕೈಗೊಳ್ಳಬೇಕು. ರೆಮಿಡಿಯಲ್ ಕ್ಲಾಸಸ್ ಅಂತ ಹೇಳಿದರೆ ಸಂಜೆ ಎಲ್ಲರೂ ಮನೆಗೆ ಹೋದ್ಮೇಲೆ ನಿಮ್ಮನ್ನು ಕುಂದಿರಿಸ್ಕೊಂಡು ಸಪ್ರೇಟಾಗಿ ಆ ಪಾಠವನ್ನು ಅರ್ಥ ಆಗುವ ರೀತಿಯಲ್ಲಿ ಮಾಡಿಬಿಟ್ಟು ಒಂದು ಟೆಸ್ಟನ್ನು ಮಾಡ್ತಾರೆ. ಅದನ್ನೇ ನಾವು ರೆಮಿಡಿಯಲ್ ಕ್ಲಾಸಸ್ ಅಂತ ಹೇಳ್ತೀವಿ. ಇಂಡಿವಿಜುವಲ್ ಆಗಿ ಅಟೆನ್ಷನನ್ನು ಕೊಡುವಂಥದ್ದು, ಅಟೆನ್ಷನನ್ನು ನಿಮಗೆ ಕೊಡುವಂಥದ್ದು ಆಗಿರುತ್ತೆ. ಕ್ಲಿಯರ್ ಮೈ ಡಿಯರ್ ಚಿಲ್ಡ್ರನ್? ಹಾಗಿದ್ರೆ LBA ಅಂದರೆ ಅರ್ಥ ಆಯಿತು ಅನಿಸುತ್ತೆ. ದಯವಿಟ್ಟು ಯಾರೆಲ್ಲ ಲೆಕ್ಚರರ್ಸ್ ಈ ಒಂದು ವಿಡಿಯೋನ ನೋಡ್ತಾ ಇದ್ರೋ, ದಯವಿಟ್ಟು ನಿಮ್ಮ ಒಂದು ಕ್ಲಾಸಲ್ಲಿ ಒಂದು ಕ್ಲಾಸ್ ವೇಸ್ಟ್ ಆದರೂ ಚಿಂತೆ ಇಲ್ಲ, ಸಂಪೂರ್ಣವಾಗಿ LBA ಅಂದರೆ ಏನು, ಯಾಕೆ ಮಾಡ್ತಾಯಿದ್ದೀವಿ, ಸಂಪೂರ್ಣವಾಗಿ ವಿಷಯವನ್ನು ನಿಮ್ಮ ಮಕ್ಕಳಿಗೆ ತಿಳಿಸಿ. ಆಯಿತಾ? ಯಾವುದೇ ರೀತಿಯ ಡೌಟ್ ಇಡಬೇಡಿ. ಹಾಗಿದ್ರೆ ನನ್ನ ಮಕ್ಕಳೇ, ಈ ವರ್ಷ ನಿಮಗೆ ಫಾರ್ ದಿಸ್ ಅಕಾಡೆಮಿಕ್ ಇಯರ್ 2026-27ನಲ್ಲಿ ಎಷ್ಟು ಪರೀಕ್ಷೆಗಳನ್ನು ಮಾಡ್ತಾರೆ ಅನ್ನೋದನ್ನು ಬೇಕು. ಅಂದರೆ LBA ಟೆಸ್ಟು ಎಷ್ಟು ನಡೀತವೆ ಅಂತ, ಟೋಟಲ್ಲು 10 LBA ಟೆಸ್ಟ್ಗಳನ್ನು ಮಾಡಬೇಕು ಅಂತ ಡಿಸೈಡ್ ಆಗಿದೆ. ಸರ್ಕ್ಯುಲರ್ ಪ್ರಕಾರ ಕಂಪಲ್ಸರಿಯಾಗಿ ಪ್ರತಿಯೊಂದು ಕಾಲೇಜಲ್ಲೂ ಕಂಪಲ್ಸರಿಯಾಗಿ 10 ಸಬ್ಜೆಕ್ಟ್ ವೈಸ್ ಅಂದರೆ ಅರ್ಥ ಆಗುತ್ತಲ್ವ, ಪ್ರತಿಯೊಂದು ಸಬ್ಜೆಕ್ಟ್, ಇಂಗ್ಲೀಷ್ ಸಬ್ಜೆಕ್ಟು 10 LBA ಟೆಸ್ಟ್ ಆಗಿರಬೇಕು, ಕನ್ನಡ 10 ಆಗಿರಬೇಕು, ಕೋರ್ ಸಬ್ಜೆಕ್ಟ್ಗಳಲ್ಲೂ ಕೆಮಿಸ್ಟ್ರಿ, ಫಿಸಿಕ್ಸು, ಮ್ಯಾಥ್ಸ್ ಯಾವುದೇ ಆಗಿರ್ಬೋದು, ಹಿಸ್ಟ್ರಿ, ಎಕನಾಮಿಕ್ಸು, ಬಿಸ್ನೆಸ್, ಅಕೌಂಟೆನ್ಸಿ, ಪ್ರತಿಯೊಂದು ಸಬ್ಜೆಕ್ಟಲ್ಲೂ 10 LBA ಟೆಸ್ಟ್ ಆಗಿರಬೇಕು. ಆ LBA ಟೆಸ್ಟು ಎಷ್ಟು ಮಾರ್ಕ್ಸಿಗೆ ನಡೆಯುತ್ತೆ ಅಂದರೆ ಅದು 30 ಮಾರ್ಕ್ಸಿಗೆ ನಡೆಯುತ್ತೆ. ನೆನಪಿರಲಿ, 30 ಅಂಕದ ಪ್ರಶ್ನೆ ಪತ್ರಿಕೆನೇ ಇರಬೇಕು. ಈ 40 ಮಾರ್ಕ್ಸಿಗೆ ಮಾಡಿದ್ದಾರೆ ಅಂದರೆ ಅದು LBA ಟೆಸ್ಟ್ ಅಲ್ಲ. ಇಷ್ಟು ತಾವುಗಳು ಮೈಂಡ್ ಫಿಕ್ಸ್ ಮಾಡಿಕೊಳ್ಳಿ. ಕ್ಲಿಯರ್
ಅರ್ಥ ಆಯಿತು ಅನಿಸುತ್ತೆ. ಹಾಗಿದ್ರೆ ಈ 30 ಅಂಕದ ಪ್ರಶ್ನೆ ಪತ್ರಿಕೆ ರೆಡಿ ಮಾಡಿದ್ದೀವಿ ಅಂತ ಹೇಳಿದರೆ ಆ ಕ್ವಶನ್ ಪೇಪರಿಗೆ ಎಲ್ಲಿಂದ ಕ್ವಶನ್ಸ್ ಪಿಕ್ ಮಾಡಬೇಕು ಅಂತಲೂ ಕೂಡ ಆ ಒಂದು ಸರ್ಕ್ಯುಲರ್ನಲ್ಲಿ ಇದೆ. ಯಾರಿಗೆ ನಿಮ್ಮ ಲೆಕ್ಚರರು ನಿಮಗೆ ಕ್ವಶನ್ ಪೇಪರನ್ನು ಸೆಟ್ ಮಾಡ್ತಾರಲ್ವಾ, ಯಾಕೆ ಈ ಮಾತನ್ನು ಹೇಳ್ತಾ ಇದ್ದೀನಿ ಅಂದರೆ ಆಯಿತಾ, ಐ ಹ್ಯಾವ್ ಅಪ್ಲೋಡೆಡ್ ಸೋ ಮೆನಿ ಕ್ವಶನ್ ಪೇಪರ್ಸ್ ಆಯಿತಾ, ಸಬ್ಜೆಕ್ಟ್ ವೈಸು ನಿಮಗೆ ಬಹಳ ಕ್ವಶನ್ ಪೇಪರ್ಸ್ಗಳನ್ನು ವಿತ್ ಆನ್ಸರ್ ಅಪ್ಲೋಡ್ ಮಾಡಿ ಕೊಟ್ಟಿದ್ದೆ. ಕಮೆಂಟ್ಸಲ್ಲಿ ಸರ್ ಇದೇ ಕ್ವಶನ್ ಪೇಪರ್ ಬರುತ್ತಾ ಅಂತ. ಹೌದು ಮಕ್ಕಳ, ಆ ಕ್ವಶನ್ಸ್ ಇದೇ ಬರುತ್ತೆ ಅಂದರೆ ಕ್ವಶನ್ ಬ್ಯಾಂಕ್ ಅಂತ ರಿಲೀಸ್ ಮಾಡಿದ್ದಾರೆ. ಕ್ವಶನ್ ಬ್ಯಾಂಕಲ್ಲಿ ಇರುವಂಥ ಪ್ರಶ್ನೆಗಳನ್ನೇ ಕೇಳಬೇಕು ಕಂಪಲ್ಸರಿ. ನೋಡಿ, ಕಂಪಲ್ಸರಿಯಾಗಿ ದ ಟೀಚರ್ ಆರ್ ದಿ ಪರ್ಸನ್ ಹೂ ಈಸ್ ಸೆಟ್ಟಿಂಗ್ ದಟ್ ಕ್ವಶನ್ ಪೇಪರ್, ನಿಮ್ಮ ಲೆಕ್ಚರರ್ ಆಗಿರ್ಬೋದು, ನಿಮ್ಮ ಅವರ JL ಆಗಿರ್ಬೋದು, JL ಅಂದರೆ ಜೂನಿಯರ್ ಲೆಕ್ಚರರ್ ಆಗಿರ್ಬೋದು, ಯಾರೆಲ್ಲ ಕ್ವಶನ್ ಪೇಪರ್ ಸೆಟ್ ಮಾಡ್ತಾಯಿದ್ರೋ ಕಂಪಲ್ಸರಿಯಾಗಿ ಅವರು ಕ್ವಶನ್ ಬ್ಯಾಂಕ್ನಿಂದನೇ ಪ್ರಶ್ನೆಗಳನ್ನು ಆಯ್ಕೆ ಮಾಡಿಕೊಳ್ಳಬೇಕಾಗತ್ತೆ. ಹಾಗಿದ್ರೆ ತಾವುಗಳು ಬಹಳ ಇಂಪಾರ್ಟೆನ್ಸನ್ನು ಕೊಡಬೇಕಾಗಿರೋದು ನಿಮ್ಮ ಟೆಕ್ಸ್ಟ್ ಬುಕ್ಕು ಹಾಗೂ ಕ್ವಶನ್ ಬ್ಯಾಂಕ್. ಹಾಗಿದ್ರೆ ಔಟ್ ಆಫ್ ಔಟ್ ತೆಗಿತೀರಾ ಅಂತ. ಹಾಗಿದ್ರೆ ನನ್ನ ಮಕ್ಕಳೇ, ಈ LBAನಲ್ಲಿ ಆನ್ಸರ್ ಸ್ಕ್ರಿಪ್ಟ್ ಅಂತ ಬರುತ್ತೆ. ಆನ್ಸರ್ ಸ್ಕ್ರಿಪ್ಟ್ ಅಂತ ಹೇಳಿದರೆ LBA ಟೆಸ್ಟ್ ಬರೀತಿರಲ್ವಾ, ಹಾಗಿದ್ರೆ ಆ ಆನ್ಸರ್ ಪೇಪರ್ಗಳನ್ನು ಸುಮ್ಮನೆ ಒಗಿಬೇಕಾ ಅಥವಾ ಕಾಟಾಚಾರಕ್ಕೆ ಬರೆಸ್ತಾರ ಅಂತ ಇಲ್ಲ, ಅದಕ್ಕೆ ಅಂತಲೇ ಬರ್ತಾರೆ. ಏನಕ್ಕೆ ಅಂದರೆ ಚೆಕ್ ಮಾಡಲಿಕ್ಕೆ ಆ ಕಾಲೇಜ್ಗಳಿಗೆ ವೆದರ್ ದೇ ಆರ್ ಕಂಡಕ್ಟಿಂಗ್, ವೆದರ್ ದೇ ಆರ್ ಫಾಲೋಯಿಂಗ್ ದಿಸ್ ಇಯರ್ ರೂಲ್ಸ್ ಆರ್ ನಾಟ್ ಅಂತ. ಈ ವರ್ಷ LBA ಟೆಸ್ಟ್ಗಳನ್ನು ಪ್ರತಿಯೊಂದು ಕಾಲೇಜಲ್ಲಿ ನಡೆಸ್ತಾ ಇದ್ದಾರೋ ಇಲ್ಲೋ ಅಂತ ಹೇಳಿಬಿಟ್ಟು ನಿಮ್ಮ ಕಾಲೇಜುಗಳಿಗೆ ಅಧಿಕಾರಿಗಳು ಬಂದು ಈ ಆನ್ಸರ್ ಸ್ಕ್ರಿಪ್ಟ್ಸ್ ಅಂದರೆ ನೀವು ಬರೆದಂಥ ಆನ್ಸರ್ ಪೇಪರ್ಸ್ಗಳನ್ನು ಚೆಕ್ ಮಾಡಿ ಹೋಗ್ತಾರೆ. ನೆನಪಿರಲಿ, ಲೆಕ್ಚರರ್ಸ್ ನೋಡ್ತಾ ಇದ್ದರೆ ದಯವಿಟ್ಟು ಬರೆದಂಥ ಮಕ್ಕಳ ಒಂದು ಬಂಡಲ್ ಮಾಡಿಬಿಟ್ಟು ಇಡಿ ಆಯಿತಾ. ಟೋಟಲ್ಲು ನಾನು ಇಲ್ಲಿ ಬರೆದಿದ್ದೀನಿ ನೋಡಿ, LBA 1, LBA 2, 3, 4, 5, 6, 7, 8, 9, 10 ಅಂತ. ಹೌದಲ್ವಾ? ಹಾಗಿದ್ರೆ ಇಂಗ್ಲೀಷ್ನಲ್ಲಿ ಈಗ ಇಮ್ಯಾಜಿನ್ ಮಾಡ್ಕೊಳ್ಳಿ ನೀವು, ನಾನು ಇಂಗ್ಲೀಷ್ನಲ್ಲಿ ಒಂದು 15 ಪಾಠಗಳಿದ್ದಾವೆ, 14 ಪಾಠ. ಹಾಗಿದ್ರೆ 4 ಪಾಠ ಉಳಿದ್ಬಿಡ್ತಾವಲ್ಲ, ಹಾಗಾಗಲ್ಲ. LBA 1ನಲ್ಲಿಯೇ ನಾವು 2 ಚಾಪ್ಟರ್ಸ್ಗಳನ್ನು ಕವರ್ ಮಾಡಿದ್ದೇವೆ ಇಂಗ್ಲೀಷ್ನಲ್ಲಿ, ಅದು ಜೆಂಟಲ್ಮೆನ್ ಆಫ್ ದಿ ಜಂಗಲ್ ಹಾಗೂ ದಿ ಸ್ಕೂಲ್ ಬಾಯ್ ಅಂತ. ಅಲ್ಲಿಗೆ 2 ಪಾಠಗಳು LBA 1ನಲ್ಲೇ ಮುಗಿದು ಹೋಯಿತು. ಈ ರೀತಿಯಾಗಿ PUC ಬೋರ್ಡ್ ವತಿಯಿಂದನೇ ಎಷ್ಟು ಪಾಠದ ಮೇಲೆ ಒಂದು LBA 1 ಮಾಡಬೇಕು, ಎಷ್ಟು ಪಾಠ ಆದಮೇಲೆ LBA 2 ಮಾಡಬೇಕು ಅನ್ನೋದನ್ನು ಕರೆಕ್ಟಾಗಿ ಕೊಟ್ಟಿದ್ದಾರೆ. ಅದನ್ನು ಕೂಡ ನಾನು ನಿಮಗೆ ಅಪ್ಲೋಡನ್ನು ಮಾಡಿ ಕೊಡ್ತೇನೆ ಮಕ್ಕಳೇ. ಧನ್ಯವಾದಗಳು. ಹಾಗಿದ್ರೆ ಇನ್ನೊಂದು ಡೌಟ್ ಇದೆ ನಿಮಗೆಲ್ಲರಿಗೂ ಕೂಡ, ಸರ್ 30 ಮಾರ್ಕ್ಸ್ ಕ್ವಶನ್ ಪೇಪರ್ ಯಾವ ರೀತಿಯಾಗಿ ನಾವು ಸೆಟ್ ಮಾಡಬೇಕು ಅಂತ. 30 ಮಾರ್ಕ್ಸ್ ಕ್ವಶನ್ ಪೇಪರಲ್ಲಿ 10 ಮಾರ್ಕ್ಸಿಗೆ MCQ ಇರಬೇಕು, ಇನ್ನು 20 ಮಾರ್ಕ್ಸಿಗೆ ಡಿಸ್ಕ್ರಿಪ್ಟಿವ್ ಅಂತ ಹೇಳಿದರೆ ರೈಟಿಂಗ್ ಆಗಿರಬೇಕು. ಧನ್ಯವಾದಗಳು. ಹೆಚ್ಚಿನ ಮಾಹಿತಿಗಾಗಿ ಇನ್ನೊಂದು ವಿಡಿಯೋನ ಮಾಡ್ತೀನಿ ಅಂತ ಹೇಳ್ತಾ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೇನೆ. ಗಾಡ್ ಬ್ಲೆಸ್ ಯು ಆಲ್ ದ ಬೆಸ್ಟ್ ಮೈ ಡಿಯರ್ ಚಿಲ್ಡ್ರನ್. ಡೂ ವೆಲ್.